ಹೋಗೋಣ, ಆದಷ್ಟು ಜನ ಖಾಲಿ ಮಾಡಿ ಹೇಳ್ತಾನೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಏನು ಅಂತ. JCBನೂ ಸ್ವಲ್ಪ ಉಪಯೋಗಿಸೋಕ್ಕೆ ಸಾಧ್ಯ ಇರೋ ದೊಡ್ಡ ದೊಡ್ಡ ಕಲ್ಲನ್ನು ಎತ್ತಿಟ್ಲಿಕ್ಕೆ ಹಾಕೋಕ್ಕಾದರೆ ಅದನ್ನು ಹಾಕ್ಕೊಂಡು ಅಡಿಯಿಂದ ನಿಧಾನ ತೆಗಿತಾ ಹೋಗೋದು. ನಾನಿಲ್ಲಿ ದೇವಸ್ಥಾನದವ್ರಿಗೆ ಹೇಳ್ತೀನಿ, ಊಟದ ವ್ಯವಸ್ಥೆ ಮಾಡಿಸ್ತೀನಿ, ಇಲ್ಲಿ ಹೇಳೋಗ್ತೀನಿ. ಒಂದಷ್ಟು ಟೀ ಮತ್ತು ಒಂದಷ್ಟು ಇಷ್ಟು ಜನಕ್ಕೆ ಊಟಕ್ಕೆ ಮಾಡಿಬಿಡಿ ಅಂತ ಹೇಳಿ ಒಂದೊಂದೇ ಬ್ಯಾಚ್ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಈಗ ನಮ್ಮದು ಮಂಗಳೂರಿಂದ ಇದು SRF ಬರ್ತಾಯಿದೆ ಸರ್, ಬರ್ತಾಯಿದೆ ಮತ್ತು ನಮ್ಮ ಅಯ್ಯರಾಜ್ ಎಲ್ಲ ಬರ್ತಾ ಇದೆ ಸರ್, ಇನ್ಫಾರ್ಮ್ ಮಾಡಿದ್ದೆ ಅದರಲ್ಲಿ. ನಾವು ಈಗ ಸ್ಲೋ ನೋಡ್ತೀವಿ ಸರ್. ಇಲ್ಲಿ ನೋಡಿ, ಅವನು JCB ಅವನು ಹೆದರ್ತಾ ಇದ್ದಾನೆ. ಹಾಂ ಸರ್, ಆದರೂ ಅವನಿಗೆ ಒಂಚೂರು ಧೈರ್ಯ ಹೇಳಿ ನಿಧಾನ ಎತ್ತಾಕಪ್ಪ ಹಾಂ ಅದಕ್ಕೆ ಭಯ ಸರ್. ಇಲ್ಲಿ ಅಂದ್ರೆ ಸೇಫ್ ಇತ್ತಲ್ಲ ತೆಗೆದ್ವಿ. ಒಂಚೂರು ನಿಂತ್ಕೊಂಡು ಪ್ಲ್ಯಾನ್ ಮಾಡಿ. ಇಂಜಿನಿಯರ್ ಯಾರು ಬಂದಿದ್ದಾರೆ, ಯಾರು ಇಂಜಿನಿಯರ್ ಬರ್ತಾರೆ ಅಂತ ಹೇಳಿ ಎಕ್ಸಾಕ್ಟ್ ಇಲ್ಲಿ ಗೊತ್ತಿಲ್ಲ ಅಂತ ಅವ್ರು ಗೊತ್ತಿಲ್ಲ ಸರ್. ಇಲ್ಲಿ ಸುತ್ತಕ್ಕೆ ಇದ್ರು ಅವರು ಸಿಕ್ಕಿದ್ದಾರೆ, 3-4 ಜನ ಪ್ಲೇಸಲ್ಲಿ ಸಿಕ್ಕಿದ್ದಾರೆ. ಎಲ್ಲ ಒಂದೇ ತಾವು ಇರ್ತಾರೆ. ಆ ಕಡೆ ಸೈಡಲ್ಲಿ ಯಾರು ಇಲ್ಲ. ಅದು ದೊಡ್ಡ ಕಲಿ ಇದೆಯಲ್ಲ, ಪಕ್ಕದಲ್ಲೇ ಇರೋ ಸಾಧ್ಯತೆ ದೂರ ಇದೆ. ರಮೇಶ್ ಅವರ ಊಟಕ್ಕಿಂತ ಮೊದಲು ಫಸ್ಟ್ ನೀರು ವ್ಯವಸ್ಥೆ ಮಾಡಿ ಮಾಡಿಕೊಡಿ ಅಂತ ಹೇಳಿ ಊಟ ಹಾಕ್ತೀವಿ ಅಂತ 150 ಊಟ ಮಾಡಕ್ಕೆ ಹೇಳಿ. ಪ್ರದೀಪ್ ಅವರಿಗೆ ದೇವಸ್ಥಾನ ಮೌನನಿಗೆ ಹೇಳಿ. ನಾನು ಬರೀತೀನಿ ಒಂದಷ್ಟು ಬಾಡಿ ತಗದೆ ನಾವು ತಗದೇ ಹೋಗ್ಬೇಕು. ನಾವು ಊಟದ ವ್ಯವಸ್ಥೆ ಮಾಡ್ತಾರೆ ದೇವಸ್ಥಾನಕ್ಕೆ. ಇವ್ರು ಕೆಲಸ ಎಲ್ಲ ಮುಗಿಸಿದ್ದು ಬಂದಿದ್ರು ಅಂತಂದ್ರೆ ಮೇಲೆ ಬಂದವ್ರು ಆಮೇಲೆ ಅಂತದ್ದು ನಾಳೆ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಮತ್ತೆ ಕೆಲಸಕ್ಕಂತೂ ಕೆಳಗಿರೋದು ಹೇಳ್ತಾನೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಏನು ಅಂತ. JCBನೂ ಸ್ವಲ್ಪ ಉಪಯೋಗಿಸೋಕ್ಕೆ ಸಾಧ್ಯ ಇರೋ ದೊಡ್ಡ ದೊಡ್ಡ ಕಲ್ಲನ್ನು ಎತ್ತಿಟ್ಲಿಕ್ಕೆ ಹಾಕೋಕ್ಕಾದರೆ ಅದನ್ನು ಹಾಕ್ಕೊಂಡು ಅಡಿಯಿಂದ ನಿಧಾನ ತೆಗಿತಾ ಹೋಗೋದು. ನಾನಿಲ್ಲಿ ದೇವಸ್ಥಾನದವ್ರಿಗೆ ಹೇಳ್ತೀನಿ, ಊಟದ ವ್ಯವಸ್ಥೆ ಮಾಡಿಸ್ತೀನಿ, ಇಲ್ಲಿ ಹೇಳೋಗ್ತೀನಿ. ಒಂದಷ್ಟು ಟೀ ಮತ್ತು ಒಂದಷ್ಟು ಇಷ್ಟು ಜನಕ್ಕೆ ಊಟಕ್ಕೆ ಮಾಡಿಬಿಡಿ ಅಂತ ಹೇಳಿ ಒಂದೊಂದೇ ಬ್ಯಾಚ್ ಹೋಗಿ ಊಟ ಮಾಡ್ಕೊಂಡು ಬರ್ಬೋದು. ಈಗ ನಮ್ಮದು ಮಂಗಳೂರಿಂದ ಇದು SRF ಬರ್ತಾಯಿದೆ ಸರ್, ಬರ್ತಾಯಿದೆ ಮತ್ತು ನಮ್ಮ ಅಯ್ಯರಾಜ್ ಎಲ್ಲ ಬರ್ತಾ ಇದೆ ಸರ್.